ರೋಹಿತ್ ಕೊಹ್ಲಿ ಮಾತ್ರವಲ್ಲದೆ ಯಾವ ಆಟಗಾರರು ಕೂಡ ಮುರಿಯಲು ಸಾಧ್ಯವಾಗದಂಥ ದಾಖಲೆಗಳು ನಮ್ಮ ಧೋನಿ ಹೆಸರಲ್ಲಿ ಅದಾವೆ ಸ್ನೇಹಿತರೆ. ಯಾವ ದಾಖಲೆಗಳಂದ್ರೆ CSK ತಂಡವು ಬರೋಬ್ಬರಿ 5 ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮೈತೆ IPLನಲ್ಲಿ. ಯಾವ್ಯಾವ ಅಂತ ನೋಡೋದಾದ್ರೆ ಮೊದಲನೇದಾಗಿ 2010ರಲ್ಲಿ, 2011ರಲ್ಲಿ, 3ನೇ ಬಾರಿ 2018ರಲ್ಲಿ, 4ನೇ ಬಾರಿ 2021ರಲ್ಲಿ, 5ನೇ ಬಾರಿ 2023ರಲ್ಲಿ 5 ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ ತಂಡವಾಗಿದೆ ಸ್ನೇಹಿತರೆ. ಇದರಲ್ಲಿ ಧೋನಿಯವರು ವಿಶೇಷ ದಾಖಲೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಯಾರಿಂದ ಮುರಿಯಲು ಸಾಧ್ಯವಾಗಿಲ್ಲ, ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳಕತ್ತಾರ. ಯಾವ ದಾಖಲೆ ಏನು ಅಂತ ನೋಡೋದಾದ್ರೆ, ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದಕ್ಕೆ ನ್ಯೂಸ್ಗೆ ಹೋಗೋಣ. ಸ್ನೇಹಿತರೆ, ನಮ್ಗೆ ಗೊತ್ತಿರ್ಬೋದು IPL ಯಾವಾಗ ಸ್ಟಾರ್ಟ್ ಆಯ್ತು ಅವಾಗ್ಲಿಂತನೂ CSKಗೆ ಆಡ್ತಿರುವಂಥ ಧೋನಿಯವರು ಕ್ಯಾಪ್ಟನ್ಸಿ ಅವಾಗಿಂತನೂ ಸ್ಟಾರ್ಟ್ ಮಾಡಿದ್ರು. ಬಟ್ ಮಧ್ಯೆ 2 ವರ್ಷ ಬ್ಯಾನ್ ಆಯ್ತಲ್ಲ, ಅವಾಗಷ್ಟೇ ಬಿಟ್ಟರು. ಅದು ಆದ ನಂತರ ಅವರೇ ಕ್ಯಾಪ್ಟನ್ಸಿ ವಹಿಸ್ಕೊಂಡು ಇಲ್ಲಿವರೆಗೂ ಬಂದಾರ ಸ್ನೇಹಿತರೆ. ಈಗ ರೀಸೆಂಟಾಗಿ ಅವ್ರಿಗೆ ಇನ್ನೊಬ್ಬರಿಗೆ ಕೊಟ್ಟು ಅವ್ರಿಗೆ ಕಲಿಸ್ತಾ ಬರ್ತಾ ಇದ್ದಾರೆ ಯಾವ ರೀತಿ ಆಡಬೇಕು ಏನು ಅಂತ ಹೇಳ್ಕೊಂಡು. ಇದೀಗ ಅದು ಏನು ಮಾಡಿದ್ರಲ್ಲ ಆ ಹೆಸರಲ್ಲಿ ಕೆಲವೊಂದಿಷ್ಟು ದಾಖಲೆಗಳದಾವೆ. ಯಾವ್ಯಾವ ನೋಡೋದಾದ್ರೆ ಗೊತ್ತಿರ್ಬೋದು, ನಮಗೆ ಧೋನಿಯವರು ಮೇನ್ ಆಗಿ ಬರ್ತಾ ಇರೋದು ಫಿನಿಷರ್ ರೂಲಲ್ಲಿ ಬರ್ತಾರೆ ಸ್ನೇಹಿತರೆ. ಯಾವಾಗಲೂ ಆಲ್ಮೋಸ್ಟ್ ಅಲ್ಲಿ ಇವರು ಬ್ಯಾಟಿಂಗಲ್ಲಾಗಿರ್ಬೋದು, ಫೀಲ್ಡಿಂಗಲ್ಲಾಗಿರ್ಬೋದು ತಮ್ಮ ಕೌಶಲ್ಯವನ್ನು ತೋರಿಸ್ತಾರೆ. ಮೈಂಡನ್ನು ಯೂಸ್ ಮಾಡಿಕೊಂಡು ಕೂಲ್ ಕ್ಯಾಪ್ಟನ್ ಅಂತ ಹೇಳ್ಕೊಂಡೇ ಹೆಸರುವಾಸಿ ಆಗಿಬಿಟ್ಟಿದ್ದಾರೆ ಸ್ನೇಹಿತರೆ ಇವರು. IPLನ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಕೂಲ್ ಕ್ಯಾಪ್ಟನ್ ಅಂತ ಹೆಸರುವಾಸಿ ಆಗಿದ್ದಾರೆ. ಇವರ ಹೆಸರಿನಲ್ಲಿ ಕೆಲವೊಂದಿಷ್ಟು ದಾಖಲೆಗಳು ಯಾವ್ಯಾವ ಅಂತ ನೋಡೋದಾದ್ರೆ, ಪ್ರತಿ ಬಾರಿ IPL ಏನು ಶುರು ಆಗುತ್ತಲ್ಲ ಅದಕ್ಕೂ ಮುಂಚೆ ಕೆಲವೊಂದಿಷ್ಟು ವಿಭಿನ್ನ ರೀತಿಯಲ್ಲಿ ಇವರು IPLಗೆ ಮುಂಚೆ ಕಾಣಿಸ್ಕೊಳ್ತಾರೆ ಸ್ನೇಹಿತರೆ. ನಮಗೆ ಗೊತ್ತಿರ್ಬೋದು, ಕೆಲವೊಂದಿಷ್ಟು ಹಿಂದೆ ಹೇರ್ ಸ್ಟೈಲ್ ಅಂತ ಸುದ್ದಿಯಾಗಿದ್ದರು. ಕೆಲವೊಂದಿಷ್ಟು ಜನ ಬೇಗವಾಗಿ ಪ್ರಾಕ್ಟೀಸ್ ಬರ್ತಾಯಿದ್ರು. ಒಟ್ಟು ಒಂದಲ್ಲ ಒಂದು ಸುದ್ದಿಯಲ್ಲಿ ಪ್ರಚಾರವಾಗ್ತಿರ್ತಾರೆ ಸ್ನೇಹಿತರೆ ಇವರು. ಈ ಬಾರಿನೂ ಕೂಡ ಎಲ್ಲ ತಂಡಗಳು ಏನು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಇವರು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಆಡೋಕ್ಕೆ ಪ್ರಾಕ್ಟೀಸ್ ಮಾಡಕತ್ತಾರೆ ಸ್ನೇಹಿತರೆ. ಪ್ರಾಕ್ಟೀಸ್ ಆಗಿರ್ಬೋದು, ಬ್ಯಾಟಿಂಗನ್ನು ಮಾಡತ್ತಾರೆ, ಫಿಟ್ನೆಸ್ಸನ್ನು ಕಾದಿಸ್ಕೊಳತ್ತಾರೆ ಸ್ನೇಹಿತರೆ. ಈ ಬಾರಿ ಚೆನ್ನಾಗೇ ಆಟ ಆಡಬೇಕು ಅಂತ ಹೇಳ್ಕೊಂಡು. ಇನ್ನು ರಿಟೈರ್ಮೆಂಟ್ ಬಗ್ಗೆ ಇನ್ನೂ ಏನು ಹೇಳಿಲ್ಲ, ಇನ್ನೂ ಆಡ್ತಾರೋ ಅಂತಲೂ ಇದ್ದಾವೆ ಸ್ನೇಹಿತರೆ. ಬಟ್ ನಾನು ಇವರ ಹೆಸರಿನಲ್ಲಿರೋ ದಾಖಲೆಗಳನ್ನು ಹೇಳ್ತೀನಿ. ಮೊಟ್ಟ ಮೊದಲನೇ ದಾಖಲೆ ಏನಪ್ಪ ಅಂದ್ರೆ, ನಮ್ಮ ಧೋನಿಯವರು ನಾಯಕನಾಗಿ ಅತಿ ಹೆಚ್ಚು ಮ್ಯಾಚಸ್ಗಳನ್ನು ಆಡಿಬಿಟ್ಟಾರೆ ಸ್ನೇಹಿತರೆ. IPLನಲ್ಲಿ ಇಡೀ IPLನಲ್ಲಿ ಅತಿ ಹೆಚ್ಚು ನಾಯಕನಾಗಿ ಆಡಿದಂಥ ಯಾರಾದರೂ ಇದು ಪ್ಲೇಯರ್ ಇದ್ದರೆ ಅದು ನಮ್ಮ MS ಧೋನಿ ಅವರು ಮೊದಲನೇದವರು ಬರ್ತಾರೆ ಸ್ನೇಹಿತರೆ. ಇವರು ಬರೋಬ್ಬರಿ 226 26 ಪಂದ್ಯಗಳಲ್ಲಿ ನಾಯಕನಾಗಿ ಲೀಡ್ ಮಾಡಿದ್ದಾರೆ ನಮ್ಮ CSK ತಂಡವನ್ನು ಸ್ನೇಹಿತರೆ. ಇವರು ಮೊದಲನೇದವರು ಬರ್ತಾರೆ ಅತಿ ಹೆಚ್ಚು ಬಾರಿ ನಾಯಕನಾಗಿ ರೂಲ್ ಮಾಡಿದಂತಹ ಪಂದ್ಯಗಳಲ್ಲಿ. ಇನ್ನು ಎರಡನೇದವರು ಬರ್ತಾರೆ ನಮ್ಮ ರೋಹಿತ್ ಶರ್ಮಾ ಅವರು ಸ್ನೇಹಿತರೆ. ಇವರು ಎರಡನೇದವರು. ಇವರು ಬರೋಬ್ಬರಿ 158 ಪಂದ್ಯಗಳಲ್ಲಿ ಅವರು MIನ ಲೀಡ್ ಮಾಡಿದ್ದಾರೆ ನಾಯಕನಾಗಿ. ಇನ್ನು ಅದಲ್ಲದೆ ಪಂದ್ಯವನ್ನು ಲೀಡ್ ಮಾಡೋದು ಅಷ್ಟೇ ಅಲ್ಲದೆ ಶತಕದ ಗಡಿ ದಾಟಿದ್ದಾರೆ. ಅಂದ್ರೆ 100ಕ್ಕಿಂತ ಹೆಚ್ಚು ಪಂದ್ಯಗಳಲ್ಲಿ ಗೆಲ್ಲಿಸಿದ್ದಾರೆ ಸ್ನೇಹಿತರೆ. ಇವರು ಕ್ಯಾಪ್ಟನ್ ಆಗಿ ಶತಕವನ್ನು ದಾಟಿದ್ದಾರೆ. ಯಾವುದಂದ್ರೆ ನಮ್ಮ ಧೋನಿಯವರು ಬರೋಬ್ಬರಿ 133 ಪಂದ್ಯಗಳಲ್ಲಿ CSK ತಂಡವನ್ನು ಗೆಲ್ಲಿಸಿದ್ದಾರೆ. ಅಂದರೆ ಕ್ಯಾಪ್ಟನ್ ಆಗಿ 133 ಪಂದ್ಯಗಳಲ್ಲಿ ಗೆಲ್ಲಿಸಿ ಇವರು ಉತ್ತುಂಗದಲ್ಲಿದ್ದಾರೆ. ಅದು ಆದ ನಂತರ ಬರೋರು ನಮ್ಮ ರೋಹಿತ್ ಶರ್ಮಾ ಅವರು ಸ್ನೇಹಿತರೆ. ಇವರು ಕೂಡ ಶತಕವನ್ನು ಆಗಿಲ್ಲ. ಇವರಿಗೆ 87 ಪಂದ್ಯವನ್ನು ಗೆಲ್ಲಿಸಿದ್ದಾರೆ. ಇನ್ನು ಶತಕವನ್ನು ಆಗಿಲ್ಲ MI ತಂಡಕ್ಕಾಗಿ. ಇನ್ನು ಇವು 2 ರೆಕಾರ್ಡ್ಗಳಾದ ಸ್ನೇಹಿತರೆ. ಇನ್ನು 3ನೇ ರೆಕಾರ್ಡ್ ಚಾಂಪಿಯನ್ ಆಗಿ ಮಾಡಿದಂಥ ನಾಯಕನಾಗಿ ತಂಡಗಳಲ್ಲಿ ಅತ್ಯಂತ ಹಿರಿಯ ನಾಯಕ, ಅತ್ಯಂತ ಓಲ್ಡ್ ಕ್ಯಾಪ್ಟನ್ ಯಾರಾದರೂ ಇದ್ದರೆ ಅತಿ ಹೆಚ್ಚು ಏಜ್ ಆದವರಲ್ಲಿ ಇದರಲ್ಲಿ ಕೂಡ 2 ರೆಕಾರ್ಡ್ ಅದ ಸ್ನೇಹಿತರೆ. ಅವರ ರೆಕಾರ್ಡನ್ನು ಅವರೇ ಒಂದು ಸಲ ಮುರಿದು ಬಿಟ್ಟಿದ್ದಾರೆ. ಯಾವುದಪ್ಪ ಅಂದ್ರೆ 2021ರಲ್ಲಿ ಚಾಂಪಿಯನ್ ಆಗಿದ್ರು ಇವರು. ಅದರಲ್ಲಿ ಅವಾಗ ಅವರಿಗೆ ಬರೋಬ್ಬರಿ 40 ವರ್ಷಗಳ ವಯಸ್ಸಾಗಿತ್ತು ಸ್ನೇಹಿತರೆ ಇವರು. ಅದು ಆದ ನಂತರ 2023ರಲ್ಲಿ ಮತ್ತೆ ಚಾಂಪಿಯನ್ ಆಗಿ ಮಾಡಿದ್ರು ಸ್ನೇಹಿತರೆ ಇವರು CSKವನ್ನು. ಇದು ಅವರ ರೆಕಾರ್ಡ್ 40 ವರ್ಷಕ್ಕೊಮ್ಮೆ ರೆಕಾರ್ಡ್ ಆಗಿತ್ತಲ್ಲ. ಇದು ಆದ ನಂತರ ಮತ್ತೆ 2 ವರ್ಷ ಎಕ್ಸ್ಟೆಂಡ್ ಆಯಿತು. ಅವರ ದಾಖಲೆಯನ್ನು ಅವರೇ ಮುರಿದ್ರು. 2023ರಲ್ಲಿ ಇವರಿಗೆ 42 ವಯಸ್ಸು 325 ದಿನ ಆಗಿತ್ತು ಸ್ನೇಹಿತರೆ ಇವರು ಕ್ಯಾಪ್ಟನ್ ಆಗಿ ತಂಡವನ್ನು ಗೆಲ್ಲಿಸಿದ್ದಕ್ಕಾಗಿ. ಈ 3 ದಾಖಲೆಗಳು ಇದುವರೆಗೂ ಯಾರೂ ಮುರಿಯೋಕ್ಕಾಗಿಲ್ಲ ಸ್ನೇಹಿತರೆ. ನನ್ನ ಪ್ರಕಾರ ಇದು ಯಾರೂ ಮುರಿಯೋದಕ್ಕೆ ಆಗೋದೂ ಇಲ್ಲ ಅಂತ ಹೇಳ್ಕೊಂಡು ಹೇಳಕತ್ತಾರ. ಕಾದು ನೋಡೋಣ ಏನಾಗುತ್ತೆ ಏನಾಗೋದಿಲ್ಲ ಅಂತ ಹೇಳ್ಕೊಂಡು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಧೋನಿ ಅವರ ಬಗ್ಗೆ.